ಬೀಚಿಯವರ ತಿಮ್ಮರಸಾಯನ ಎಂಬ ಕೃತಿಯನ್ನು ಆಧರಿಸಿ ಬೀಚಿ ರಸಾಯನ ಎಂಬ ಕನ್ನಡ ನಾಟಕವನ್ನ ರಚಿಸಿ ನಿರ್ದೇಶನ ಮಾಡಿದ್ದಾರೆ NC ಮಹೇಶ್ವರವರು. ಡ್ರಾಮಾಟ್ರಿಕ್ಸ್ನ ಬ್ಯಾನರ್ ನಡಿ ರಂಗದ ಮೇಲೆ ತಂದಿರುವ ಈ ಹಾಸ್ಯ ವಿಡಂಬನಾ ನಾಟಕ ಬಹಳ ರಂಜನೀಯವಾಗಿದ್ದು ಹಾಸ್ಯ ಪ್ರಧಾನ ಹಾಗೂ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರುವಂತಿದೆ. ಈ ನಾಟಕದಲ್ಲಿ ಬಾಬು ಹಿರಣ್ಣಯ್ಯನವರು ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಪರಮೇಶ್ವರ ದೀನಬಂಧು ನನ್ನ ಮಗನ ಮದುವೆ ಇನ್ವಿಟೇಷನ್ ಮೊದಲು ನಿನ್ನ ಪಾದಕ್ಕೆ ತಾಕಿಸಿ ಆಮೇಲೆ ಎಲ್ಲರಿಗೂ ಹಂಚಬೇಕು ಅಂತ ಸಂಕಲ್ಪಿಸಿದ್ದೇನೆ ತಂದೆ. ಈಶ್ವರ ಪರಮೇಶ್ವರ ನನ್ನ ಮಗನ ಮದುವೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡಪ್ಪ. ಆ ರಾಧನ ನೆರಳು ಒಬ್ಬಳು ಬೀಳ್ದೆ ನೋಡ್ಕೊಳಪ್ಪ. ಈಶ್ವರ ನೀವು ಬೇಡ್ಕೊಡಿ, ನಿಮ್ಮ ಮಗನ ಮದುವೆ ಜೊತೆ ಚೂರು ಇಲ್ವೇ? ಈಶ್ವರ, ಅನೇಕ ಜನರಿಗೆ ತಲೆ ಕೂದಲು ಉದುರುತ್ತಿದೆ ಅನ್ನೋದೇ ಒಂದು ಚಿಂತೆ. ಪಾಪ ಅವ್ರಿಗೆಲ್ಲ ಒಂದೇ ಚಿಂತೆ, ಕೂದಲು ಉದುರೋಗ್ತಿದೆ ಅಂತ. ಪರಮೇಶ್ವರ, ಈ ಮದುವೆ ಅನ್ನೋದು ಸುಸಂಸ್ಕೃತದ ಸಂಕೇತ. ಮದುವೆ ಆಗೋದು ಒಳ್ಳೇದು ಅಂತ ಮದುವೆ ಆಗದೆ ಇರೋರು ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ. ಮದುವೆ ಆಗದೆ ಇರೋದೇನು ಕೆಟ್ಟದ್ದಲ್ಲ ಅಂತ ಮದುವೆ ಆಗಿರೋರು ಕೂಡ ಅವರ ಅನುಭವದಿಂದ ಹೇಳ್ತಾ ಇದ್ದಾರೆ. ಚಲನಚಿತ್ರಗಳು ಹಾಗೂ ಸೀರಿಯಲ್ಗಳ ಮಧ್ಯೆ ಇಂಥದ್ದೊಂದು ನಾಟಕ ಯಶಸ್ವಿ 50 ಪ್ರದರ್ಶನಗಳನ್ನು ಪೂರೈಸಿದೆ ಅಂದ ಮೇಲೆ ಜನತೆಗೆ ಇನ್ನೂ ರಂಗಭೂಮಿಯ ನಾಟಕಗಳಲ್ಲಿ ಆಸಕ್ತಿ ಇದೆ ಎನ್ನುವುದನ್ನು ಎತ್ತಿ ತೋರಿಸುತ್ತದೆ. ಇದು ಉತ್ತಮವಾದ ಒಂದು ಬೆಳವಣಿಗೆ. ಚಾವ ಮಾಡ್ಬೇಕು ಅವೆಲ್ಲ ನಾನು ಅಲ್ಲ ಹೋಗ್ತೀನಿ ಏನ್ ಬಿಡಿಸಿ ಹೇಳ್ತೀವ, ಏನ್ ಬಿಡಿಸಿ ಹೇಳ್ತಿ? ನನ್ನ ಅಂತರಂಗ ಬೇಯಾಗತ್ತದ. ಕ್ಲೈಂಬಿಂಗ್ ಹತ್ತದ ಹತ್ತದ ಅನ್ನಕತ್ತದ ಮಂಕಿ ಬೆಡ್ರೂಮ್ ನಾಗ ಹತ್ತನಂತೋ. ಈ ಪಾಶಿ ಬರ್ದೋಗಿದ್ದ ಯಾವ್ದು ಹಾಕಿಟ್ಟೋಗಿದ್ದವ ನಮ್ ಸಿದರ? ಏನ್ಪಾ ನೀ ಮಾರುದ್ದ ಮಾತಾಡ್ತಿ, ಅವ 2 ಮಾರುದ್ದ ಮಾತಾಡ್ತಾರ. ಏನು ಇಂಗ್ಲಿಷ್ ನ ಗಂಟ ಹಾಕೊಂಡು ಫಾರಿನ್ ಹಾಡ್ಬಿಡೋಣ ಅಂದ್ರ ಇವ ಹೆಚ್ಚೆಚ್ಚು ಪ್ರಶ್ನೆ ಮಾಡ್ತಾನೆ. ಈ ಉದ್ದ ಇದ್ದೋಣ ಈ ಉದ್ದ ಮಾಡಿದ್ರ ನನಗ ಮಾರುದ್ದ ಮಾತಾಡ್ತಿ ನಿನ್ ತಲೆ ಕಡ್ದು ಜಾನ್ ಕಮ್ನ ಪಾಸ್ ಮಗ ಹೊಡಿಲಿಲ್ಲ ಅಂತ ಕೇಳೋ. ವಾಟ್ ಇಲ್ಲಿ ಕಟ್ ಮಾಡಿ ಹೇಳ್ತಾ ಅಂತ. ಓ ಮೈ ಗಾಡ್ ಜೀಸಸ್, ಡೋಂಟ್ ಡು ದಟ್, ಡೋಂಟ್ ಡು ದಟ್. ಏನ್ ಹೇಳ್ತಿದ್ದ ನೀವು? ಅಕ್ಸ ನಿನ್ ಕೈಯಲ್ಲಿ ಆ ಮಣಿಮಾಲೆ ಇತ್ತಲ್ಲ, ಅದೆಲ್ಲ ಪಕ್ಕನೇ ಇಲ್ಲ. ನಿಲ್ಗಿದ್ರೆ ನಿನ್ ಹೆಸರು ಶೋಭಿಸಲ್ಲ. ಯಾವ ಮಣಿಮಾಲೆ? ಒಸಿ ಬುಡ್ಸಿ ಅಲ್ಲಪ್ಪ, ನಿನ್ ಹೆಸರೇನ್ ಹೇಳೋ? ನಾಳೆ ನನ್ ಕೆಣಕ್ಬೇಡ. ಪರವಾಗಿಲ್ಲ, ಸಮಾಧಾನವಾಗಿ. ಚಿಂತಾಮಣಿ. ಚಿಂತಾಮಣಿ ಅಂದ್ರೆ ಏನ್ ಗೊತ್ತೇನೋ? ಯಾರಿಗೆ ಚಿಂತೆ ಹೆಚ್ಚಾಗತ್ತೆ ಅವ್ರ ಕೈಗೆ ಜಪಮಣಿ ಬರುತ್ತೆ. ನೋಡಿ, ನಂಗೆ ಯಾವ ಚಿಂತೆ ಇಲ್ಲ, ಏನೂ ಇಲ್ಲ. ನಮ್ಮ ಅಕ್ಕ ಕಾಯಿಲೆ ಮುಳ್ಗುಳಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಏನ್ ಕಾಯಿಲೆ ಅವ್ರಿಗೆ? ಪಾಪ ನಿಮ್ಮ ಅಕ್ಕಂಗೆ ಏನಾಗಿದೆ? ದಿವನಾಗದಾಳೆ ಅಂದ್ರೆ ನಾನ್ ಕೇಳಿದ್ದು ಸುಳ್ಳು ಅಂತೀರಾ ಭಾವನವ್ರ? ನೋಡಿ ನೋಡಿ, ನನ್ನ ಹತ್ರ ನೀವು ಸತ್ಯ ಹೇಳ್ಬಿಡಿ. ಯಾಕೆ ನಂಬ್ತಿದ್ದೀರಾ? ಎಂತ ದೊಡ್ಡ ವಿಚಾರ ಕೇಳ್ಬಿಟ್ಟಿಯಲ್ಲ ಅಂತ ನಗು ಬಂತು ಅಷ್ಟೇನೆ. ದೊಡ್ಡ ವಿಚಾರ? ಹಾಸ್ಯವೇ ಹಾಗೆ. ಅದು ಹಾಸ್ಯ ಅಷ್ಟೇ ಅಲ್ಲ, ವಿಡಂಬನೆ. ಜೀವನದ ಆಧ್ಯಾತ್ಮವನ್ನ ತಿಳಿಯಾಗಿ ಹೇಳಿ ನಿಮ್ಮನ್ನೆಲ್ಲ ನಗೆಗಡಲಲ್ಲಿ ಮುಳುಗಿಸಿ ತಾವು ಮಾತ್ರ ವಿಚಾರವನ್ನ ನಿಮಗೆ ಮುಗಿಸುವ ಪ್ರಯತ್ನವನ್ನ ಮಾಡುತ್ತಾರೆ. ಅವರ ಸಾಹಿತ್ಯವನ್ನ ಹೇಳೋದಕ್ಕೆ ಎಷ್ಟು ತಾಕತ್ತು ಬೇಕೋ
ಅದನ್ನ ಕೇಳಿ ಜೀರ್ಣಿಸ್ಕೊಳ್ಳೋಕ್ಕೂ ಅಷ್ಟೇ ತಾಕತ್ತು ಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದಂತಹ ಜ್ಞಾನ ನೀವು ನಮಗೆ ಸಿಕ್ಕಿದ್ದು ಇವತ್ತು ನಮ್ಮ ಜನರ ಪುಣ್ಯ ಅಂತ ಭಾವಿಸ್ತೇವೆ. ಈ ನಾಟಕವನ್ನ ಈ ತರ ರಚಿಸಿ ನಮಗೆ ನಿರ್ದೇಶನ ಮಾಡಿದಂಥವರು NC ಮಹೇಶ್. ಉಳಿದಂತೆ ನಾಟ್ಯದ ಪಾತ್ರಧಾರಿಗಳ ಪರಿಚಯ ಹೀಗೆ. ಸಂಜಯ್ ಎಸ್, ಶಿವರಾಜ್, ಲಕ್ಷ್ಮಣ್ ಪೂಜಾರಿ, ಶಿವರಾಜ್, ಸತೀಶ್, ಮೂವನಾಗಿ ಮಹಿಮಾ, ಮಹೇಶ್, ರಂಜನಾ, ರವಿ, ದತ್ತ, ತೇಜಸ್, ಚಿಂತಾಮಣಿ ಪಾತ್ರದಲ್ಲಿ ಈ ವಿಶಿಷ್ಟ ವಿಡಂಬನೆಯ ನಗೆ ನಾಟಕ ಬಹಳ ಹಾಸ್ಯರಂಜಿತವಾಗಿದ್ದು ಹಾಗೂ ಸಮಾಜಕ್ಕೆ ಒಂದು ಸಂದೇಶ ಸಾರುವ ಅಂಶ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಸಮಾಜದ ಓರೆಕೋರೆಗಳನ್ನು ತಿದ್ದುವಲ್ಲಿ ಇಂತಹ ನಾಟಕಗಳು ಬಹಳ ಸಹಕಾರಿಯಾಗುತ್ತವೆ. ನಾಟಕಗಳೇ ಈ ಸಮಾಜದ ಜೀವಾಳ. ಈ ನಿಟ್ಟಿನಲ್ಲಿ ಬೀಚಿ ರಸಾಯನ ನಾಟಕ ಯಶಸ್ಸು ಕಾಣಿದೆ ಎಂದು ಧಾರಾಳವಾಗಿ ಹೇಳಬಹುದು. ಇಂತಹ ನಾಟಕಗಳನ್ನು ನಮ್ಮ ಯುವಜನತೆಯೂ ಸಹ ಬೆಂಬಲಿಸಬೇಕು.